ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಟಾಸ್ಕ್ ವಿಚಾರಕ್ಕೆ ಅವಿನಾಶ್ ವಿನಯ್ ಮಧ್ಯೆ ಕಿರಿಕ್. ಮಾವು ತನ್ನ ಜೊತೆ ಕಾದಾಟಕ್ಕಿಳಿದ ಆನೆ. ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಟಾಸ್ಕ್ಗಳು ಸಹ ರೋಚಕತೆಯನ್ನು ಪಡೆದುಕೊಂಡು ಸಾಗುತ್ತಿದೆ. ಎಲ್ಲದಕ್ಕೂ ಕಷ್ಟ ಎನಿಸುವ ಟಾಸ್ಕ್ಗಳು ಸಿಗುತ್ತಿದೆ. ಎಲ್ಲರೂ ಕೂಡ ತಮ್ಮ ತಂಡ ಗೆಲ್ಲಲೇಬೇಕು ಎಂಬ ಪಣ ತೊಟ್ಟಿದ್ದಾರೆ. ಇದಕ್ಕಾಗಿ ಕ್ಯಾಪ್ಟನ್ಸಿ ಆ ಟಾಸ್ಕ್ಗಳನ್ನು ಬಹಳ ಅಗ್ರೆಸಿವ್ ಆಗಿ ಎಲ್ಲ ಸ್ಪರ್ಧಿಗಳು ಆಡುತ್ತಿದ್ದಾರೆ. ವಿನಯ್ ಜಗಳ ಮಾಡದೆ ಆಟ ಆಡಿದಂತೂ ಇಲ್ಲಿಯವರೆಗೂ ಕಂಡಿಲ್ಲ. ಮತ್ತೆ ಟಾಸ್ಕ್ ವಿಚಾರವಾಗಿ ಎದುರಾಳಿ ತಂಡದ ಅವಿನಾಶ್ ವಿರುದ್ಧವಾಗಿ ವಿನಯ್ ಕಾದಾಟಕ್ಕೆ ಇಳಿದಿದ್ದಾರೆ. ಅವಿನಾಶ್ ತಾವೇನು ವಿನಯ್ಗಿಂತ ಕಮ್ಮಿ ಇಲ್ಲ ಎಂಬುವಂತೆ ತೋರಿದ್ದಾರೆ. ಇಷ್ಟು ದಿನ ಸೈಲೆಂಟ್ ಆಗಿ ಎಲ್ಲವನ್ನು ಗಮನಿಸುತ್ತಿದ್ದ ಅವಿನಾಶ್ ಈಗ ವಿನಯ್ ಜೊತೆಗೆ ಕಾದಾಟಕ್ಕೆ ಇಳಿದಿದ್ದಾರೆ. ಈ ಮನೆಯಲ್ಲಿ ನೀವು ಒಬ್ಬರೇ ವಿಲನ್ ಅಲ್ಲ ಎಂಬ ಮಾತನ್ನು ಕೂಡ ವಿನಯ್ಗೆ ಅವಿನಾಶ್ ಹೇಳಿದ್ದಾರೆ. ಈ ಮಾತಿಗೆ ವಿನಯ್ ಕೂಡ ಕೋಪ ಮಾಡಿಕೊಂಡಿದ್ದಾರೆ. ಇನ್ನು ಸಿರಿ ಎರಡು ತಂಡಗಳ ಉಸ್ತುವಾರಿಯನ್ನು ವಹಿಸಿಕೊಂಡಂತೆ ಕಾಣುತ್ತಿದೆ. ಇಬ್ಬರು ಕೂಡ ಜಗಳಕ್ಕೆ ನಿಂತುಕೊಂಡಾಗ ಸಿರಿ ಬಂದು ಬಿಡಿಸುವ ಪ್ರಯತ್ನ ಮಾಡಿದ್ದಾರೆ. ನಂತರ ಯಾವಾಗ ಜಗಳ ತಾರಕಕ್ಕೇರಿತೋ ಆಗ ಇಬ್ಬರನ್ನು ಕೂಡ ತಂಡದಿಂದ ಹೊರಗಿಡುತ್ತೇನೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಅವಿನಾಶ್, ನಮ್ರತಾ ಎಲ್ಲರೂ ಕೂಡ ಸಂಗೀತ ತಂಡದಲ್ಲಿ ಆಡುತ್ತಿರುವುದಕ್ಕೆ ವಿನಯ್ ನಮ್ರತಾ ಬೇಸರ ತಂದಿಡಿದೆ ಕಾಣುತ್ತಿದೆ. ಅದೇ ರೀತಿ ಮುಖಭಾವವನ್ನು ಹೊತ್ತುಕೊಂಡು ಜಗಳವಾಡುವಾಗ ನಿಂತುಕೊಂಡಿದ್ದಾರೆ. ಇಷ್ಟು ದಿನ ವಿನಯ್ ಕಾರ್ತಿಕ್ ಜೊತೆಗೆ ಜಗಳ ಮಾಡಿಕೊಂಡು ಟಾಸ್ಕ್ ಅನ್ನು ಆಡುತ್ತಿದ್ದರು. ಈಗ ಕಾರ್ತಿಕ್ ಕೂಡ ವಿನಯ್ ಜೊತೆಗೆ ಆಟವಾಡುತ್ತಾ ಇರುವುದಕ್ಕೆ ತುಂಬಾ ಕ್ಲೋಸ್ ಆಗಿ ಇರುವಂತೆ ಕಾಣಿಸುತ್ತಿದೆ. ಇದಕ್ಕಾಗಿ ಎದುರಾಳಿ ತಂಡದ ಅವಿನಾಶ್ ಜೊತೆಯಲ್ಲಿ ವಿನಯ್ ಜಗಳವನ್ನು ಆಡಿದ್ದಾರೆ. ಇದರಿಂದ ಕ್ಯಾಪ್ಟನ್ಸಿ ಟಾಸ್ಕ್ಗಳಿಗೆ ನಡೆಯುತ್ತಿರುವ ಆಟವು ಕೂಡ ರದ್ದಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸುತ್ತಿದೆ. ಕಳೆದ ವಾರವೂ ಕೂಡ ವರ್ತು ಸಂತೋಷ್ ಅವರನ್ನು ಅನ್ಯಾಯವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ವಿನ್ ಆಗುವಂತೆ ಮಾಡಿದ್ದರು. ಇದಾದ ನಂತರ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ಆಡುವುದು ಬೇಡ ಎಂದು ನಿರ್ಣಯಿಸಿದರು. ಈಗ ಮನಸ್ಸು ಬದಲಿಸಿಕೊಂಡು ಮತ್ತೆ ಕ್ಯಾಪ್ಟನ್ಸಿ ಆಡಿಸುವ ವೇಳೆಗೆ ಜಗಳ ಶುರುವಾಗಿದೆ. ನೀವು ಒಬ್ಬರೇ ವಿಲನ್ ಅಲ್ಲ ಎಂದ ಅವಿ ಇದೀಗ ಬಿಗ್ ಬಾಸ್ ಹೊಸ ಟಾಸ್ಕ್ ಅನ್ನು ನೀಡಿದ್ದಾರೆ. ಅದು ಏನೆಂದರೆ ಬಟ್ಟೆಗಳನ್ನು ಎದುರಾಳಿ ತಂಡಗಳಿಗೆ ಶುಭ್ರವಾಗಿ ಕಾಪಾಡಿಕೊಳ್ಳಬೇಕು ಎಂಬ ನಿಯಮ ಮಾಡಿ ಟಾಸ್ಕ್ ನೀಡಿದ್ದಾರೆ. ಎರಡು ತಂಡದಲ್ಲಿ ಬಟ್ಟೆಗಳನ್ನು ಒಣ ಹಾಕಲಾಗುತ್ತಿತ್ತು. ಅದರಲ್ಲಿ ಎದುರಾಳಿಗೆ ತಂಡದವರು ಬಂದು ಬಣ್ಣ ಬಡಿಯುತ್ತಿದ್ದರೆ ಮತ್ತೆ ಒಗೆದು ಆ ಬಟ್ಟೆಯನ್ನು ಸರಿಯಾದ ಕ್ರಮದಲ್ಲಿ ಇಡಬೇಕು ಎಂಬುದು ನಿಯಮವಾಗಿದೆ. ಇಲ್ಲಿ ಅವಿನಾಶ್ ವಿನಯ್ ಒಣಗಿ ಹಾಕಿದ್ದ ಬಟ್ಟೆಗೆ ಬಂದು ಬಣ್ಣ ಹಚ್ಚಿದ್ದಾರೆ. ನಂತರ ಜೋರಾಗಿ ಎಳೆದುಕೊಂಡು ಹೋಗಿದ್ದಾರೆ. ಅವಿನಾಶ್ ಜೊತೆಗೆ ವಿನಯ್ ಜಗಳ. ಅವಿನಾಶ್ ಮಾಡಿದ ಕೆಲಸಕ್ಕೆ ವಿನಯ್ಗೆ ಕೋಪ ಬಂದಿದ್ದು ಬಟ್ಟೆಯನ್ನು ಎಳೆಯಬಾರದು ಎಂದು ಹೇಳಿದ್ದಾರೆ. ಇದಕ್ಕೆ ಅವಿನಾಶ್ ಮತ್ತೆ ಮಾತನಾಡಿದ್ದು ವಿನಯ್ಗೆ ಇಷ್ಟವಾಗಿಲ್ಲ. ಈ ವಿಚಾರವಾಗಿ ಇಬ್ಬರ ನಡುವೆ ಜಗಳವಾಗಿದ್ದು ವಿನಯ್ ಅವಿನಾಶ್ ಅವರನ್ನು ಕೆಳಗೆ ತಳ್ಳಿದ್ದಾರೆ. ಈ ವೇಳೆ ಸಿರಿ ಮಧ್ಯಪ್ರವೇಶ ಮಾಡಿ ಇಬ್ಬರನ್ನು ಜಗಳ ಮಾಡದಂತೆ ಸಮಾಧಾನ ಮಾಡಿದ್ದಾರೆ. ಇನ್ನು ವಿನಯ್ಗೆ ಅವಿನಾಶ್ ಏನಾದರೂ ಕೆಳಗೆ ಬಿದ್ದು ತಲೆ ಹೊಡೆದುಕೊಂಡಿದ್ದರೆ ಏನು ಮಾಡಬೇಕಿತ್ತು ಎಂದಿದ್ದಾರೆ. ಇಬ್ಬರನ್ನು ಕೂಡ ತಂಡದಿಂದ ಹೊರಗೆ ಇಡುತ್ತೇನೆ ಎಂದು ಹೇಳಿದ್ದಾರೆ. ವಿನಯ್ಗೆ ಅಗ್ರೆಸಿವ್ ವೀಕ್ಷಕರ ಬೇಸರ. ಇನ್ನು ವಿನಯ್ ಟಾಸ್ಕ್ ವಿಚಾರಕ್ಕೆ ಬಂದರೆ ಯಾವಾಗಲೂ ಜಗಳವಾಡದೆ ಟಾಸ್ಕ್ ಕಂಪ್ಲೀಟ್ ಮಾಡಿಲ್ಲ. ಈ ರೀತಿ ಅಗ್ರೆಸಿವ್ ಆಗಿ ಆಟ ಆಡದೇ ಇದ್ದರೂ ಆಗುತ್ತದೆ ಎಂಬ ಮಾತನ್ನು ವೀಕ್ಷಕರು ಹೇಳುತ್ತಾ ಇದ್ದಾರೆ. ಚೆನ್ನಾಗಿ ಆಡುವ ಟಾಸ್ಕ್ ಅನ್ನು ಕೂಡ ಇವರು ಕೆಡಿಸಿಬಿಡುತ್ತಾರೆ, ನಂತರ ಜಗಳ ಮಾಡುತ್ತಾರೆ. ಇದು ವಿನಯ್ನ ಸ್ಟ್ರಾಟಜಿ ಎನ್ನುವುದು ಕೆಲವರ ವಾದ. ಕಿಚ್ಚ ಸುದೀಪ್ ವಿನಯ್ಗೆ ಬುದ್ಧಿ ಹೇಳಬೇಕು. ಆಟದ ವಿಚಾರದಲ್ಲಿ ಜಗಳ ಮಾಡದಂತೆ ಇನ್ನು ಮುಂದೆ ತಡೆಯಬೇಕು. ಯಾಕೆಂದರೆ ಸೆಮಿಫೈನಲ್ ಸಮೀಪಿಸುತ್ತಿದ್ದು ಇದೇ ರೀತಿ ಆಟ ಹಾಳು ಮಾಡಿಕೊಂಡರೆ ಬಂದರೆ ಚೆನ್ನಾಗಿರುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.